ನಮಸ್ಕಾರ ಎಲ್ರಿಗೂ. ಇವತ್ತು ಮಕ್ಕಳಿಗೆ ರಿಚ್ ಪ್ರೋಟೀನ್ ಇರುವಂತಹ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಅವಲಕ್ಕಿ, 1-2 ಟೇಬಲ್ ಸ್ಪೂನಷ್ಟು ಮೈಸೂರು ಬೇಳೆ, 1 ಟೇಬಲ್ ಸ್ಪೂನಷ್ಟು ಹೆಸರು ಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಕಾಳು, 3 ಬಾದಾಮಿ, 3 ಗೋಡಂಬಿ, ಹಾಗೆ 1-2 ವಾಲ್ನಟ್ಟನ್ನು ತಗೊಂಡು ಚೆನ್ನಾಗಿ ತೊಳೆದು ಬಟ್ಟೆ ಮೇಲೆ ಹಾರಾಕಿ ಒಣಗಿಸ್ಕೋಬೇಕು. ಇದೆಲ್ಲ ಒಣಗಿದ ನಂತರ ಒಂದು ಪ್ಯಾನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಇದಕ್ಕೆ ನಾನು ಒಂದು 4-5 ಕಾಳು ಮೆಂತ್ಯ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಒಂದು 2-3 ಕಾಳು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೋಬೇಕು. ನಂತರ ಒಂದು ಬಟ್ಲಲ್ಲಿ ನೀರನ್ನು ಕಾಯಕ್ಕೆ ಇಟ್ಕೊಂಡು ನೀರು ಕುದಿಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೋದು. ಮಕ್ಕಳು ಸಕ್ಕರೆ ಇಷ್ಟಪಟ್ಟರೆ ಸಕ್ಕರೆ ಕೂಡ ಸೇರಿಸ್ಕೊಬೋದು. ಇದಿಷ್ಟನ್ನು ಹಾಕಿ 1.5 ಟೇಬಲ್ ಸ್ಪೂನಷ್ಟು ನಾನು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಕ್ಕಳು ತೆಳ್ಳಗೆ ತಿನ್ನೋ ಹಾಗಿದ್ರೆ ತೆಳ್ಳಗೆ ತಿನ್ನಿಸಿ ಮಾಡಿ, ಇಲ್ಲಾಂದರೆ ಮಂದ ಮಾಡಿಕೊಂಡು ತಿನ್ನಿಸಿ.